ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಕಲರ್ಫುಲ್ ಆದಂಥ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿಗಂತೂ ಹೇಳಿ ಮಾಡಿಸೋದು ರೆಸಿಪಿ ಅನ್ಬೋದು. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ. ಹಣ್ಣಾದ ಕೆಂಪು ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಮೆಂತ್ಯ, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ರುಚಿಕರವಾದಂಥ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ನಾವು ಮೆಂತ್ಯಕಾಳು ಹುರ್ಕೋಬೇಕು. ಹಾಗಾಗಿ ಸ್ಟವ್ನ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು ಹಾಕೊತಾ ಇದ್ದೀನಿ. ಈಗ ಇವುಗಳನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಮೆಂತ್ಯಕಾಳು ಜಾಸ್ತಿ ಹಾಕಿದ್ರೆ ಕಹಿ ಥರ ಬರುತ್ತೆ. ಹಾಗಾಗಿ ನೀವು ಒಂದು 1/4 kg ಮೆಣಸಿನ್ಕಾಯಿ ಇದ್ದರೆ 1 ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ರಿ, ನಡೆಯುತ್ತೆ. ನೋಡಿ, ಈ ರೀತಿ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇವು ಸ್ವಲ್ಪ ತಣ್ಣಗಾಗಲಿ, ಅಷ್ಟರಲ್ಲಿ ಈ ಕಡೆ ಮೆಣಸಿನ್ಕಾಯಿನೂ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿರಿ, ನಾನಿಲ್ಲಿ ಹಣ್ಣಾದಂಥ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯನ್ನು ನೀವು ಹಾಗೆ ಗಿಡದಲ್ಲಿ ಬಿಟ್ಟರೆ ಈ ರೀತಿ ಹಣ್ಣಾಗುತ್ತೆ, ಅಂದರೆ ಕೆಂಪಗಾಗುತ್ತೆ. ಇಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿನ ತಂದು ನೀವು ಮನೆಯಲ್ಲಿ ಇಟ್ಟರೂ ಕೂಡ ಸ್ವಲ್ಪ ದಿನದಲ್ಲೇ ಈ ರೀತಿ ಕೆಂಪಗಾಗುತ್ತೆ. ಅದರಿಂದ ಮಾಡಿಕೊಡ್ರಿ, ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಅಕಸ್ಮಾತಾಗಿ ಈ ರೀತಿ ಮೆಣಸಿನ್ಕಾಯಿ ಇರಲಿಲ್ಲ ಅಂದರೆ ಒಂದು ಮೆಣಸಿನ್ಕಾಯಿನೇ 1-2 ಗಂಟೆ ನೀರಿನಲ್ಲಿ ನೆನೆಸಿ ಕೂಡ ನೀವು ಮಾಡ್ಕೋಬೋದು. ಮೊದಲು ಮೆಣಸಿನ್ಕಾಯಿನೂ ನೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ತುಂಬು ತೆಗಿಯೋಕ್ಕಿಂತ ಮುಂಚೆ ವಾಶ್ ಮಾಡಿಕೊಡ್ರಿ. ತುಂಬು ತೆಗ್ದಾದ್ಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ಎಲ್ಲ ನೀರು ಮೆಣಸಿನ್ಕಾಯಿ ಒಳಗಡೆ ಹೋಗಿ ಆಗ ಚಟ್ನಿ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬು ತೆಗಿಯೋಕ್ಕಿಂತ ಮುಂಚೆನೇ ನೀಟಾಗಿ ವಾಶ್ ಮಾಡಿ ಎಲ್ಲ ನೀರು ನೀಟಾಗಿ ಸೋರೋಗೋವರೆಗೂ ಬಿಟ್ಬಿಡ್ರಿ. ಎಲ್ಲ ನೀರು ಸೋರೋದ್ಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಡ್ರಿ. ಇದರಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನೋಡ್ಕೊಂಡು ಸೇರಿಸ್ಕೊಡ್ರಿ. ಆಮೇಲೆ ಇದರಲ್ಲಿ ನಾನು 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಮೆಂತ್ಯಕಾಳು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಹಾಕೋಬೇಕು. ಆಮೇಲೆ 1-2 ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಖಾರ ಸ್ವಲ್ಪ ಕಡಿಮೆ ಆಗಬೇಕು ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರಿ, ನಡೆಯುತ್ತೆ. ಈಗ ನೀರು ಹಾಕ್ತೇನೆ, ಹಾಗೆ ತರಿಯಾಗಿ ರುಬ್ಕೊಂಬರೋಣ. ನೋಡಿರಿ, ನೀರು ಸೇರಿಸಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಈ ರೀತಿ ತರಿಯಾಗಿದೆ. ನಮಗೆ ಇದು ಸ್ಮೂತ್ ಆಗಬೇಕು. ಹಾಗಾದರೆ ನಾವು ಇದರಲ್ಲಿ ಏನು ಸೇರಿಸ್ಕೋಬೇಕು ಅಂದರೆ ನಿಂಬೆಹಣ್ಣಿನ ರಸ. ಹಾಗಾಗಿ ನಾನಿಲ್ಲಿ 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಇವುಗಳನ್ನು ಕಟ್ ಮಾಡಿ ಈ ರೀತಿ ರಸ ತೆಗಿಯೋಣ. ನಿಂಬೆಹಣ್ಣು ಇರಲಿಲ್ಲ ಅಂದರೆ ನೀವು ಹುಣಸೆಹಣ್ಣಿನ ರಸ ಕೂಡ ಹಾಕೋಬೋದು, ನಡೆಯುತ್ತೆ. ನೋಡಿರಿ, 4 ನಿಂಬೆಹಣ್ಣನ್ನು ಕೂಡ ಕಟ್ ಮಾಡಿ ಎಲ್ಲ ರಸನ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಬೀಜ ಏನಿಲ್ಲ. ಈಗ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಯಾವುದೇ ಕಾರಣಕ್ಕೂ ರುಬ್ಬುವಾಗ ನೀವು ನೀರು ಸೇರಿಸ್ಕೋಬೇಡ್ರಿ. ಹುಳಿಗೆ ಬೇಕಂದರೆ ಹುಣಸೆಹಣ್ಣಿನ ರಸ ಅಥವಾ ನಿಂಬೆಹಣ್ಣಿನ ರಸನ ಹಾಕಿ ಮತ್ತೊಮ್ಮೆ ಸ್ಮೂತಾಗಿ ರುಬ್ಕೊಂಬರೋಣ. ನಿಂಬೆಹಣ್ಣಿನ ರಸ ಅಥವಾ ಹುಣಸೆಹಣ್ಣಿನ ರಸ ಹಾಕಿ ರುಬ್ಕೊಂಡ್ರೆ ನಿಮಗೆ ಯಾವುದೇ ಥರ ತರಿತರಿ ಅಂಶ ಉಳಿಯಲ್ಲ. ಸ್ಮೂತಾಗಿ ಚಟ್ನಿ ರೆಡಿ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಬರೋಣ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಚಟ್ನಿ ಖಾರನೂ ಕಡಿಮೆ ಆಗುತ್ತೆ ಮತ್ತು ಎಷ್ಟೇ ದಿನ ಇಟ್ಟರೂ ಕೂಡ ಚಟ್ನಿ ಬೇಗನೆ ಹಾಳಾಗಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಹುರಿದಾದ್ಮೇಲೆ ಇಮ್ಮಿಡಿಯೇಟಾಗಿ ರುಬ್ಬಿಟ್ಕೊಂಡಿರುವಂಥ ಚಟ್ನಿನ ಸೇರಿಸ್ಕೊಳ್ಳೋಣ. ಮತ್ತು ಎಕ್ಸ್ಟ್ರಾ ನೀವು ಇದಕ್ಕೆ ಸಾಸಿವೆ, ಜೀರಿಗೆ ಹಾಕೋಬೇಕಂತೇನಿಲ್ಲ. ಸ್ವಲ್ಪ ಹಿಂಗೆ ಹಾಕಿ ಈ ರೀತಿ ರುಬ್ಬಿರುವಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಚಟ್ನಿ ರೆಡಿ ಆಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು 1-2 ನಿಮಿಷನಾದರೂ ಈ ರೀತಿ ನೀಟಾಗಿ ಹುರ್ಕೊಳ್ರಿ. ಆಗ ಚಟ್ನಿ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ರುಬ್ಬುವಾಗ ಇದಕ್ಕೆ ಹುಳಿ, ಉಪ್ಪು, ಖಾರ ಎಲ್ಲನೂ ಸೇರಿಸಿರೋದ್ರಿಂದ ನಮಗೆ ತುಂಬ ಖಾರ ಏನು ಅನಿಸಲ್ಲ. ನಿಮಗೆ ತುಂಬ ಖಾರ ಅನಿಸ್ತಾ ಇದ್ದರೂ ಕೂಡ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಉಪ್ಪು ಕೂಡ ಜಾಸ್ತಿ ಹಾಕ್ಕೊಳ್ರಿ. ಆಗ ನಿಮಗೆ ಖಾರ ಕಡಿಮೆ ಆಗುತ್ತೆ. ಎಣ್ಣೆ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಯಾವುದಾದ್ರೂ ಒಂದು ಕಪ್ನಲ್ಲಿ, ಗಾಜಿನ ಭರಣಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನೀವು 1 ತಿಂಗಳವರೆಗೂ ಇಟ್ಟು ತಿಂದರೂ ಕೂಡ ಚಟ್ನಿ ಹಾಳಾಗಲ್ಲ. ನೀವು ಯಾವುದೇ ರೊಟ್ಟಿ ಜೊತೆನಾದರೂ ಸರ್ವ್ ಮಾಡ್ಕೋಬೋದು. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ದೋಸೆ, ಚಪಾತಿ, ಅನ್ನಕ್ಕಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ರೆಡಿ ಮಾಡಿರುವಂಥ ಚಟ್ನಿನ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದಂತೂ ಸೂಪರಾಗಿರುತ್ತೆ ಮತ್ತು ನೋಡಲಿಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿರುತ್ತೆ.
ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಟ್ನಿನ ಮಾತ್ರ ಹಾಕಿ ಬಿಸಿ ಬಿಸಿ ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಮೇಲ್ಗಡೆ ಸ್ವಲ್ಪ ಖಾರ ಕಡಿಮೆ ಆಗಬೇಕು ಅಂದರೆ ತುಪ್ಪ ಅಥವಾ ಎಣ್ಣೆನ ಹಾಕೊಂಡು ತಿಂದ್ರಂತೂ ಸೂಪರ್ ಆಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ರುಚಿಕರವಾದ ಕಲರ್ಫುಲ್ ಆದಂಥ ಕೆಂಪು ಚಟ್ನಿಯನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.